ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 45:22 28 ವಚನವನ್ನು ಧ್ಯಾನ ಮಾಡ್ತೇವೆ. ಅವನು ಸ್ತಬ್ಧನಾಗಿ ನಂಬಲಿಲ್ಲ. ಇದು ಯಾಕೋಬನ ಕುರಿತು. ಓದ್ಕೊಳ್ಳೋಣ. ಇದಲ್ಲದೆ ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಬೆನ್ಯಾಮೀನಿಗೂ 300 ರೂಪಾಯಿಗಳನ್ನು 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ತನ್ನ ತಂದೆಗೋಸ್ಕರ ಐಗುಪ್ತ ದೇಶದ ಒಳ್ಳೆ ವಸ್ತುಗಳನ್ನು 10 ಕತ್ತೆಗಳ ಮೇಲೆ ಹೇರಿಸಿ 10 ಹೆಣ್ಣು ಕತ್ತೆಗಳ ಮೇಲೆ ತನ್ನ ತಂದೆಯ ಪ್ರಯಾಣಕ್ಕೆ ಬೇಕಾದ ದವಸ ಧಾನ್ಯಗಳನ್ನು ಬೇರೆ ತಿನ್ನುವ ಪದಾರ್ಥಗಳನ್ನು ಕಳಿಸಿಕೊಟ್ಟನು. ಆಗ ತನ್ನ ಅಣ್ಣ ತಮ್ಮಂದರಿಗೆ, ನೀವು ದಾರಿಯಲ್ಲಿ ಜಗಳ ಮಾಡಬೇಡ್ರಿ ಎಂದು ಬುದ್ಧಿ ಹೇಳಿ ಅವರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟನು. ಅವರು ಹೊರಟು ಹೋದರು. ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಸೇರಿ ತಂದೆಯಾದ ಯಾಕೋಬನ ಬಳಿಗೆ ಬಂದು ಅವನಿಗೆ, ಯೋಸೇಫನು ಇನ್ನೂ ಜೀವದಿಂದಿದ್ದಾನೆ, ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ ಎಂದು ತಿಳಿಸಿರು. ಅವನು ಸ್ತಬ್ಧನಾಗಿ ನಂಬಲಿಲ್ಲ. ತರುವಾಯ ಯೋಸೇಫನು ಹೇಳಿ ಕಳಿಸಿದ್ದ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕೋಸ್ಕರ ಯೋಸೇಫನ ಕಡೆಯಿಂದ ಬಂದ ರಥಗಳನ್ನು ನೋಡಿ ಇಸ್ರಾಯೇಲನೆನಿಸಿಕೊಳ್ಳುವ ಅವರ ತಂದೆ ಯಾಕೋಬನು ಚೇತರಿಸಿಕೊಂಡು, ಸಾಕು, ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ, ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನ ನೋಡುವೆನು ಅಂದನು. ಇಲ್ಲಿ ಯೋಸೇಫನ್ ನನ್ನ ತಂದೆ ಎಂಬುದಾಗಿ ಹೇಳ್ತಾನೆ. ನೋಡಿ, ಅಲ್ಲೊಂದು ರೆಸ್ಪೆಕ್ಟು ಇದೆ. ಮಾತ್ರವಲ್ಲದೆ ಇಲ್ಲಿ ಫರೋಹನು ಎರಡನೇದಾಗಿ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶಗಳನ್ನ ಮಾಡಿಕೊಡ್ತಾನೆ. ಅದು ಎರಡನೇದು. ಮಾತ್ರವಲ್ಲದೆ ಯಾಕೋಬನ ಒಂದು ಜೀವ ಚೇತರಿಸ್ಕೊಳ್ತೆ. ಈ 3 ಮೆಸೇಜ್ ಇಲ್ಲಿ ನಾವು ನೋಡ್ತೀವಿ. ಒಂದನೇದಾಗಿ ನನ್ನ ತಂದೆ, ಎರಡನೇದಾಗಿ ಫರೋಹನು ಕುಟುಂಬಕ್ಕೆ ಬೇಕಾದನ್ನೆಲ್ಲ ಆರ್ಡರ್ ಮಾಡ್ತಾನೆ, ಒದಗಿಸ್ಕೊಡ್ತಾನೆ, ಮೂರನೇದಾಗಿ ಯಾಕೋಬನ ಒಂದು ಜೀವಿತ ಚೇತರಿಸ್ಕೊಳ್ತದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೂ ಸಹ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಒಂದು ಅನ್ಯೋನ್ಯತೆ ಇರುವಂತದ್ದಾಗಿರಬೇಕು. ಮಾತ್ರವಲ್ಲದೆ ಪೇರೆಂಟ್ಸ್, ಚಿಲ್ಡ್ರನ್ ಈ ರೀತಿಯ ಒಂದು ರಿಯೂನಿಯನ್ ಉಂಟಾಗಬೇಕು. ಎರಡನೇದಾಗಿ ಕುಟುಂಬಕ್ಕೆ ಬೇಕಾದದೆಲ್ಲವೂ ಫರೋಹನು ಒದಗಿಸ್ಕೊಟ್ಟ ಹಾಗೆ ದೇವರು ನಮಗೆಲ್ಲವನ್ನು ಒದಗಿಸ್ಕೊಡ್ತಾರೆ. ದೇವರ ವಾಕ್ಯದಲ್ಲಿ ಏನ್ ಬರ್ತಿದೆ ಗೊತ್ತಾ? ಆತನಿಗೆ ಭಯಭಕ್ತಿ ಉಳ್ಳವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಇವತ್ತು ಯಾವ ವಿಷಯದಲ್ಲಿ ಕಡಿಮೆ ಆಗಿದೆ, ನಿಮಗೆ ಕೊರತೆ ಆಗಿದೆ, ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಡೀರಿ. ಆತನ ಎಲ್ಲವನ್ನ ನಮಗೆ ನೋಡ್ಕೊಳ್ಳುವರಾಗಿದ್ದಾರೆ. ಮೂರನೇದಾಗಿ ಇಲ್ಲಿ ನಾವು ನೋಡ್ತೀವಿ, ಯಾಕೋಬನ ಜೀವಿತ ಚೇತರಿಸ್ಕೊಳ್ತು. ಇಷ್ಟು ದಿನ ಯಾಕೋಬನು ಕುಗ್ಗಿ ಹೋಗಿದ್ದ, ಮಗ ಇಲ್ಲ. ಮಾತ್ರವಲ್ಲದೆ ಕುಟುಂಬದಲ್ಲಿ ಈ ತರ ಎಲ್ಲ ಜಗಳಗಳು, ತೊಂದರೆಗಳಾಗ್ತಾ ಇದೆ ಎಂಬುದಾಗಿ ಅವನ ಕುಟುಂಬದಲ್ಲಿ ನಡೀತಾ ಇತ್ತು. ಆದ್ರೆ ಅವನ ಜೀವಿತ ಚೇತರಿಸ್ಕೊಳ್ತದೆ. ನಿಮ್ಮ ಜೀವಿತವೂ ಸಹ ಚೇತರಿಸ್ಕೊಳ್ಳುವ ಹಾಗೆ ಕರ್ತನು ಮಾಡೇ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಗೋ ಸ್ವಾಮಿ, ಈ ಸಂದರ್ಭದಲ್ಲಿ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಈ ಕುಟುಂಬದಲ್ಲಿ ದೇವರೇ ಸ್ವಾಮಿ ಒಂದು ರೆಸ್ಪೆಕ್ಟ್, ಮಾತ್ರವಲ್ಲದೆ ಕುಟುಂಬಕ್ಕೆ ಬೇಕಂತ ನೀಡಿಕೆಗಳು, ಆ ಕುಟುಂಬಕ್ಕೆ ಬೇಕಂತ ಚೇತರಿಗೆ ಕೊಟ್ಟಂತ ದೇವರು ಯಾವ ಕುಟುಂಬ ಇವತ್ತು ಕುಗ್ಗಿ ಹೋಗಿ ದೇವರೇ ಸ್ವಾಮಿ ತೊಳಲಿ ಬಳಲಿ ಹೋಗ್ತಾ ಇದ್ದಾರೋ ಅವರೆಲ್ಲರಿಗೆ ಪುನರುಜ್ಜೀವನವನ್ನು ಜಯಪಾಲಿಸಪ್ಪ. ಕುಟುಂಬ ಜೀವಿತದಲ್ಲಿ ಎಲ್ಲರಿಗೊಂದು ಅನ್ಯೋನ್ಯತೆ, ಸಮಾಧಾನವನ್ನು ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು
ಕುರಿತು ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ